ಚಿತ್ರಗಳಲ್ಲಿ ಸರಣಿ ಸಂಭಾಷಣೆಗೇನೂ ಕೊರತೆ ಇರೋದಿಲ್ಲ. ಉಸಿರು ಗಟ್ಟಿ ಹಿಡಿದುಕೊಂಡು ಗಣೇಶ್ ಪ್ರೇಕ್ಷಕರನ್ನ ತಮ್ಮತ್ತ ಮಾತಿನ ಮೂಲಕ ಹಿಡಿದಿರ್ತಾರೆ. ನಿರ್ದೇಶಕ ಸುನೀಲ್ ಕುಮಾರ್ ಸಿಂಗ್ ಚಿತ್ರದಲ್ಲಿ ಮಾತ್ರ ಹಾಗಲ್ಲ. ಗಣೇಶ್ ಹೊಸ ತರಹದ ಸಂಭಾಷಣೆ ಮುಖಾಂತರ ನಿಮ್ಮನ್ನ ಸೆಳೆಯಲಿದ್ದಾರೆ. ಸಾಂದರ್ಭಿಕವಾಗಿ ಮಾತುಗಾರಿಕೆಯಿಂದ ಗಣಿ ಇಲ್ಲಿ ನಿಮ್ಮ ಮನವನ್ನ ಕೊಳ್ಳೆ ಹೊಡೆಯಲಿದ್ದಾರೆ. ಆ ಮಾತಿನ ಮಂಟಪದ ಕೆಲವು ತುಣುಕುಗಳನ್ನ ನಾವು ತೋರಿಸ್ತೀವಿ, ಬನ್ನಿ. ಸಪ್ತಪತಿ ಭವ ತಾಮಂ ಅನುಪತಿ ಭವ. ಏನ್ರಿ ಬಾಯಿಗೆ ಬಂದಂಗೆ ಬಂಬಾಡಿಸ್ತಿದ್ದೀನಿ ಅನ್ಕೊಂಡ್ರ? ಈ ಶ್ಲೋಕದ ಅರ್ಥ ಏನ್ ಗೊತ್ತಾ ನಿಮ್ಗೆ? ಯಾರು ಈ 7 ಹೆಜ್ಜೆನ ಜೊತೆಗೆ ಇಡ್ತಾರೋ ಅವ್ರು 7 ಜನ್ಮಕ್ಕೂ ಸಂಗಾತಿ ಆಗಿರ್ತಾರಂತೆ. ಸೊ ನೀವು ನನಗೆ 7 ಜನ್ಮಕ್ಕೂ ಸಂಗಾತಿ ಆಗಿರ್ತೀರ. ಏಕೆ ಅರ್ಥ ಆಗಲಿಲ್ವಾ? ಅಲ್ಲಿ ನೋಡಿ, ನನ್ನ ಪ್ರತಿಯೊಂದು ಹೆಜ್ಜೆಗಳನ್ನ ಅನುಸರಿಸ್ಕೊಂಡು ಬಂದಿದೆ ನಿಮ್ಮ ಹೆಜ್ಜೆಗಳು. ಇದೆ ನಿಜವಾದ ಸಪ್ತಪದಿ. ಗಣೇಶ್ ತಮ್ಮ ಮಾತಿಗೆ ಹೆಸರುವಾಸಿ. ತೆರೆ ಮೇಲೂ ಮಾತಿರುತ್ತೆ, ತೆರೆ ಹಿಂದೆನೂ ಗಣೇಶಾಯ ನಮಃ. ಆದ್ರೆ ಸುನೀಲ್ ಕುಮಾರ್ ಸಿಂಗ್ ಮದುವೆ ಮನೆಯಲ್ಲಿ ಗಣೇಶ್ ಮಾತುಗಳನ್ನ ಬದಲಿಸಿದ್ದಾರೆ. ಗಣೇಶ್ ಮಾತಿನ ಚಾಕಚಕ್ಯತೆಗೆ ಇಲ್ಲಿ ಒಂದು ಹೊಸ ಸ್ಪರ್ಶ ಬಂದಿದೆ. ಗುಡ್ ಮಾರ್ನಿಂಗ್ ಮಮತಾಜ್ ಮೇಡಮ್. ಈ ನಿಮ್ ಪ್ರೀತಿ ಶಾಜಾನಿಂದ ಖಡಕ್ ತಾಜ್ ಮಹಲ್ ಚಾಯ್. ಬೆಳಿಗ್ಗೆ ಎದ್ದು ಗುಡ್ಗಲ್ ತರ ಹಲ್ಲುಜ್ಜಿ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಪಕ್ಕದಲ್ಲೇ ನ್ಯಾಚುರಲ್ ಟೂತ್ ಬ್ರಷ್ ಬೇವಿನ ಕಡ್ಡಿ ಇಟ್ಟಿದ್ದೀನಿ, ಯೂಸ್ ಮಾಡ್ಕೋಬಹುದು. ಮರದ ಮೇಲೆ ಮಂಗಗಳಾಗಿ ವಾಸ ಮಾಡೋ ಅಭ್ಯಾಸ ಮಾಡ್ಕೊಳ್ಳೋ ತರ ಇದ್ರೆ ಹಲ್ಲು ಉಜ್ಜನೆ ಕುಡಿಬಹುದು. ಏನಾಗಬೇಕು ನೀವೇ ಡಿಸೈಡ್ ಮಾಡಿ. ಮನುಷ್ಯನ ಮಂಗನ? ಅಪ್ಪ ಇದಪ್ಪ, ನಾವು ವಿಶ್ವಾಸದಿಂದ ಟೀನ್ ಮೇಲೆ ಕಳ್ಸಿದ್ರೆ ನೀವು ಪ್ರೀತಿಯಿಂದ ಟಿಫನ್ ಕೇಳಿ ಕಳಿಸ್ತೀರಾ ಅಂತ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅನಿಸ್ತಾ ಇಲ್ವ ನಿಮಗೆ? ಯಾವುದೇ ಈ ಸಿನಿಮಾ ಸ್ಪೆಷಾಲಿಟಿ ಏನು ಅಂದರೆ, ಹೀರೋ ಕೂತ್ಕೊಂಡು ಬರೀ ಡೈಲಾಗ್ ಹೇಳಲ್ಲ. ಗಣೇಶ ಕೂತ್ಕೊಂಡ್ಬಿಡು, ಸೂರಜ್ ಅಂತ ಹೆಸರು, ಡೈಲಾಗ್ ಅಲ್ಲ, ವಿತ್ ಆ್ಯಕ್ಷನ್ ಹೀರೋ ಹೇಳ್ತಾನೆ. ಎಷ್ಟಿದ ತಕ್ಷಣ ನಾವು ವಿಶ್ವಾಸದಿಂದ ಟೀ ಕಳಿಸ್ತಾರೆ, ನೀವು ಟಿಫನೇ ಕಳಿಸ್ತಾರಲ್ಲ ಅಂತ. ಸೊ ಇದಿಷ್ಟು ನೀವು ಕೂತ್ಕೊಂಡು ಸುಮ್ಮನೆ ನೋಡ್ಕೊಂಡು ಮಾಡೋದಲ್ಲ, ವಿತ್ ಆ್ಯಕ್ಷನ್ ಆಗುತ್ತೆ. ಈ ಸೀನ್ ಏನಿಲ್ಲ, ಬೇರೆ ಬೇರೆ ಸೀನ್ಗಳು ಇನ್ನೂ ಅದ್ಭುತವಾಗಿ ವಿತ್ ಆ್ಯಕ್ಷನ್ ಇರುತ್ತೆ. ಆ್ಯಕ್ಟ್ ಮಾಡ್ತಾ ಏನೋ ಒಂದು ಹೊಸ ಥರದ್ದು ಟೀ ಕಳಿಸ್ತಾನೆ, ಅಲ್ಲೆಲ್ಲೋ ಒಂದು ಗಣೇಶನ್ ಮಾಡ್ತಾನೆ, ಲಾರ್ಡ್ ಲಗೋರಿ ಗಣೇಶ ಅಂತ ಹೇಳ್ತಾನೆ ಹೀರೋ. ಸೊ ಅದೆಲ್ಲ ಇದೆಯಲ್ಲ, ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾಲಿ. ಮದುವೆ ಮನೆ ಕೌಟುಂಬಿಕ ಚಿತ್ರ. ಮನೆ ಮಂದಿ ಬಂದು 2.5 ಗಂಟೆ ಸಡಗರ ಸಂಭ್ರಮದಲ್ಲಿ ತೇಲಬಹುದು. ಮಣಿಕಾಂತ್ ಕದ್ರಿ ಸಂಗೀತದ ಮಾಧುರ್ಯತೆಯೂ ಇಲ್ಲಿರೋದ್ರಿಂದ ಮದುವೆ ಮನೆ ಲಯಬದ್ಧವಾಗಿ ಜಗಮಗಿಸುತ್ತೆ. ಆ ಹಾಡು ಮಾತ್ರ ಎಕ್ಸ್ಟ್ರಾರ್ಡಿನರಿ ಸಾಂಗ್. ಕಣ್ಣೇ ಕೂಡಿರುವಾಗ ನೀ ನನ್ನೇ ನೋಡಿ, ಜಯಂತ್ ಕಾಯ್ಕಿಣಿ ಅವರು ಬರೆದಿರೋದು ವಂಡರ್ಫುಲ್ ಸಾಂಗ್. ಅವ್ರು RR ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು ವಂಡರ್ಫುಲ್. ಮಣಿಕಾಂತ್ ಕದ್ರಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಣ್ಣೇ ಕೂಡಿರುವಾಗ ನಿನ್ನೇ ಕೂಗಿರುವಾಗ ವಿವರಣೆ ಬೇಕೇನು, ಜೀವ ಸೋಕಿರುವಾಗ ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು. ಮದುವೆ ಮನೆಯಲ್ಲಿ ಒಂದು ಸಕಾರಾತ್ಮಕ ಲಯ ಇದೆ. ಅದು ನಾಯಕನ ಮಾತಲ್ಲೂ ಕಂಡು ಬರುತ್ತೆ. ಇಡೀ ಚಿತ್ರದ ನಾಯಕನ ಪಯಣದಲ್ಲಿ ಅದು ಪ್ರೇಕ್ಷಕರ ಮನದಾಳಕ್ಕೆ ಇಳಿಯುತ್ತಲೇ ಹೋಗುತ್ತೆ. ಗಣೇಶ್ ಅವ್ರ ಕ್ಯಾರೆಕ್ಟರ್ ತುಂಬ ಬೇಗ ಕ್ಯಾಚ್ ಆಗುತ್ತೆ ಡೈಲಾಗ್ಗಳ ಮೂಲಕ. ಏನಕ್ಕೆಂದರೆ ಗಣೇಶ್ ಅವರು ಅಂದರೆ ಆ ಹೀರೋ ಈ ಜರ್ನಿಯಲ್ಲಿ ಜಾಯ್ನ್ ಆದಾಗ, ಅವನು ಒಬ್ಬ ಸಾಮಾನ್ಯ ಮನುಷ್ಯನಾಗ ಅಲ್ಲಿ ಜಾಯ್ನ್ ಆದಾಗ ಇಡೀ ಸುತ್ತಮುತ್ತಿನ ಜನ ಅಟ್ರಾಕ್ಟ್ ಆಗ್ತಾ ಹೋಗ್ತಾ ಇರಬೇಕು. ಅಟ್ರಾಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಅವನು ಒಳ್ಳೆ ಮಾತು, ಅವನು ಕೊಡೋ ಎನರ್ಜಿ, ಡೈಲಾಗ್ಸು, ಅದನ್ನು ತನ್ನ ಕಡೆ ಸೆಳ್ಕೋಬೇಕು. ಸುನೀಲ್ ಕುಮಾರ್ ಸಿಂಗ್ ಮೊದಲ ಪ್ರಯತ್ನದಲ್ಲಿಯೇ ಮದುವೆ ಮನೆ ಕಟ್ಟಿದ್ದಾರೆ. ಆದರೆ ಇವರ ಈ ಪ್ರಯತ್ನಕ್ಕೆ ತಾವೊಬ್ಬ ಪ್ರೇಕ್ಷಕರಾಗಿ ಚಿತ್ರ ನೋಡಿದ ಅನುಭವವೇ ಹೆಚ್ಚು ಸಹಕಾರಿಯಾಗಿದೆ. ಬೇರೆಯವರ ಚಿತ್ರದಲ್ಲಿ ಇದ್ದ ಎಲ್ಲ ಅಂಶಗಳನ್ನ ಗಮನಿಸಿದ ಬಳಿಕವೇ ಇಲ್ಲೊಂದು ಮದುವೆ ಮನೆ ಕಟ್ಟಲು ಸಾಧ್ಯ ಅನ್ನೋದು ಸಿಂಗ್ ಮಾತು. ಅಫ್ಕೋರ್ಸ್ ಆಟೋಮೆಟಿಕ್ ಆಗಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಬಂದು ಸಡನ್ ಆಗಿ ಇರೋ ಬರೋನೆಲ್ಲ ಗ್ರ್ಯಾಬ್ ಮಾಡ್ತಾ ಹೋಗ್ತಾರೆ. ಆ ಥರದೊಂದು ಎನರ್ಜಿ ಇರಬೇಕು ಅಂದರೆ ಆ ಥರದೊಂದು ಡೈಲಾಗ್ ಬೇಕು, ಆ ಥರದೊಂದು ಸಂತೋಷ ಬೇಕು ಇದಕ್ಕೆ. ಸೊ ಆ ಥರದ್ದು ಪ್ಯಾಟರ್ನ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗಿದ್ದೀವಿ. ಪ್ರತಿ ಕ್ಷಣನೂ ಯಾರು ಏನೇ ಅವನೊಂದು ಹೀರೋನ ಕಾಲು ಹಿಡಿಯೋಕೆ ಹೋಗಿರ್ಬೋದು ಅಥವಾ ಅವನಿಗೆ ಟಾಂಟ್ ಕೊಡೋಕೆ ಹೋಗಿರ್ಬೋದು, ಅದನ್ನೊಂದು ಪಾಸಿಟಿವ್ ಎನರ್ಜಿಯಾಗಿ ಟರ್ನ್ ಮಾಡಿ ಅವ್ರಿಗೆ ಒಂದು ರಿವರ್ಸ್ ಕೊಡೋಂಥ ಒಂದು ಕ್ಯಾರೆಕ್ಟರ್.
ಹಾಗಾಗಿ ಇಡೀ ಡೈಲಾಗ್ಗಳು ತುಂಬ ಎಂಟರ್ಟೈನ್ಮೆಂಟಾಗಿ ಹೋಗ್ತಾರೆ. ರೆಹಮಾನ್ ಹೆಸರು ಗಾಂಧಿನಗರದ ಮಂದಿಗೆ ಚಿರಪರಿಚಿತ. ಆದರೆ ಚಿತ್ರಪ್ರೇಮಿಗಳಿಗೆ ಅದು ಹೇಗೆ ತಿಳಿಯಲು ಸಾಧ್ಯ? ಯಜಮಾನ, ಹುಚ್ಚ ಸಿನಿಮಾಗಳನ್ನು ಕೊಟ್ಟ ರೆಹಮಾನ್ ಈಗ ಮದುವೆ ಮನೆ ಮಾಡಿದ್ದಾರೆ. ಮತ್ತೊಂದು ಒಳ್ಳೆ ಚಿತ್ರ ಕೊಡ್ತಾ ಇರೋ ಖುಷಿನೂ ಇದೆ. ನಿಜವಾಗ್ಲೂ ಇದು ಯಜಮಾನ ಹುಚ್ಚಗಿಂತ ವಿಭಿನ್ನವಾಗಿರುತ್ತೆ ಸಿನಿಮಾ ಅಂತ ನಾನು ಭಾವಿಸಿದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಆಮೇಲೆ ಸಿನಿಮಾದಲ್ಲಿ ಒಂದು ಆಡಿಯನ್ಸ್ ₹100 ಟಿಕೆಟ್ ತಗೊಂಡು ಸಿನಿಮಾ ನೋಡಿ 2 ಗಂಟೆ ಮನೋರಂಜನೆ ಮಾಡಿ ಹೋಗೋದೇ ದೊಡ್ಡದಲ್ಲ. ಒಂದು ಮೆಸೇಜ್ ಹೋಗ್ಬೇಕು ಅವನು ಒಂದು ಸಿನಿಮಾ ನೋಡಿದ ಮೇಲೆ. ಆ ರೀತಿ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಸಿನಿಮಾ ನೋಡಿದ್ದು ಸ್ವಾರ್ಥಕ್ಕಾಯ್ತು ಸಿನಿಮಾ, ಒಳ್ಳೆ ಸಿನಿಮಾ ಮಾಡಿದ್ರೆ ಅನ್ನೋ ಅಭಿಪ್ರಾಯ ಜನಕ್ಕಿದೆ. ಮದುವೆ ಮನೆಯನ್ನ ಕರ್ನಾಟಕದೆಲ್ಲೆಡೆ ಕೆ ಮಂಜು ವಿತರಿಸ್ತಾ ಇದ್ದಾರೆ. ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲಿ ಇದೇ 4ನೇ ತಾರೀಕಿನಂದು ಮದುವೆ ಮನೆ ತೆರೆಗೂ ಬರ್ತಾ ಇದೆ. ಸಾರ್ವಜನಿಕರು ಇವತ್ತು ಸಿನಿಮಾಗೆ ಯಾಕೆ ಕಡಿಮೆ ಬರ್ತಾ ಇದ್ದಾರೆ ಅಂದರೆ, ನಾವು ರೇಟ್ ಆಫ್ ಅಡ್ಮಿಷನ್ ಕೆಲವರು ವಿತರಕರು ಏನು ಮಾಡ್ತಾರೆ, ಮೊದಲು 4 ಕೋಟಿ ಬಂತು, 3 ಕೋಟಿ ಬಂತು, ಜನಗಳ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಅದಾಗಬಾರ್ದು. ನನ್ನ ಸಿನಿಮಾಯಿಂದ ನಾನು ವಿತರಕನಾಗಿ ಸಿನಿಮಾಗೆ ಹೇಳ್ತಾಯಿದ್ದೀನಿ, ಆಡಿಯನ್ಸ್ಗೆ ₹50 ₹60 ಮಾಡಿದ್ದೀವಿ. ಯಾಕೆಂದರೆ ಎಲ್ಲ ಪ್ರತಿಯೊಬ್ಬರು ಬಂದು ನೋಡಬೇಕು, ಪೈರಸಿ ಕಡಿಮೆ ಆಗುತ್ತೆ. ಇದು ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ, ಎಂಟರ್ಟೈನ್ಮೆಂಟ್ ಸಿನಿಮಾ, ಇದು ಲಾಂಗ್ ರನ್ ಸಿನಿಮಾ. ಇಂಥ ಸಿನಿಮಾ ನಾನು ₹100 ಮಾಡಿ ತಪ್ಪಾಗುತ್ತೆ. ಸಾರ್ವಜನಿಕರನ್ನು ಹೊರೆ ಬೀಳಬಾರ್ದು. ಫ್ಯಾಮಿಲಿ ಬರೋ ಸಿನಿಮಾ, ಅದಕ್ಕೋಸ್ಕರ ₹50 60 ಮಾಡಿದ್ದೀನಿ. ನಾನು ಬೇರೆ ಎಲ್ಲ ಥಿಯೇಟರ್ಗಳು ಯಾವ ಥಿಯೇಟರ್ ಜಾಸ್ತಿ ಮಾಡಿಬಿಡಿ, ದಯವಿಟ್ಟು ಏನು ರೇಟ್ ಇದೆ ಮಾಮೂಲು ರೇಟ್ ಅದೇ ರೇಟ್ ಇಡಿ, ಯಾವ ಕಾರಣಕ್ಕೆ ಜಾಸ್ತಿ ಮಾಡಿಬಿಡಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ಲೆಡೆ ಮದುವೆ ಮನೆಯನ್ನ ಮುಟ್ಟಿಸಲು ಸೂಕ್ತ ಹೆಜ್ಜೆಗಳನ್ನ ಇಡಲಾಗಿದೆ. ಗಾಂಧಿನಗರದ ಮಂದಿನೂ ಚಿತ್ರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಚಿತ್ರಪ್ರೇಮಿಗಳು ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಈಗಿನ ಕುತೂಹಲ. ಗೊತ್ತಿಲ್ಲ. ರೇವನ್ ಪಿಚೇವೂರ್, ಮನರಂಜನಾ ವಿಭಾಗ, ಸುವರ್ಣ ವಾರ್ತೆ.